ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೊಕೊಮಿನಿ ಕಿಚನ್. ಬರ್ರಿ ಆಯ್ತಾ ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ರೀ. ಏನೇನು ಮಾಡೋದಿತ್ತು ಅರ್ಶಿಯ ಮಾಡ್ಕೊಂಡಿದ್ದಿಲ್ಲ, ಹಾಗಾಗಿ ಬಿಟ್ಟಿದ್ದೆ ನಾನು. ಇವಾಗ ಮಮ್ಮಿಯಂಗರು ಊರಿಗೆ ಹೋಗಿದ್ದಾರೆ. ನಿನ್ನೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇವಾಗ ಟೈಮ್ 10:15 ಆಗೈತೆ ರೀ. ನಾನು 9:00 ಎದ್ದೀನಿ. ಐಸಿಗೆ 8 ಗಂಟೆಗೆ ಎದ್ದು ಐಸೆಲ್ಲ ಹಾಕಿಸಿ ಮತ್ತು ಮಕ್ಕೊಂಡಿದ್ದೆ. ಮತ್ತು 9:00 ಎದ್ದು ಅಜ್ಜಿಯವರು ಎಲ್ಲರೂ ಎದ್ದಾರೆ. ಅವರಿಗೆಲ್ಲ ಚಹಾ ಕೊಟ್ಟೆ ನಾನು. ಚಹಾ ಕೊಟ್ಟು ಇಲ್ಲಿ ನೋಡ್ರಿ, ಇದು ನಂಗೆ ತಲೆ ಕೆಡ್ಸೋದಿತ್ತು ರೀ. ನೋಡ್ರಿ ಚಿಟ್ಟು ಹೇಗೆ ಬರ್ತೈತೆ ವಾ. ಇದಕ್ಕೆ ಬರೀ ಹಾಲಾಗ್ಬೇಕ್ರಿ. ನೋಡ್ರಿ ಕಾಲು ನೋವಾಗೈತಂದ್ರೂ ಕೇಳಲ್ಲ. ಒಯ್ ಅಲ್ಲೇ ಬರ್ತೈತಿ. ಏನು ಮಾಡೈತಿ ಚಿಂಟು? ಭಾಳ ಶಾಣೆ ಐತ್ರಿ ಇದು. ನೋಡಿಲ್ಲಿ ಓಕೆನಾ? ಹೋಗಿ ನಾನು ಇದರಿಂದ ಬರ್ತಿದ್ದೆ. ಬಾ ಹಾಲಾಗ್ತೇನೆ ಬಾ. ಇವಾಗ ಪಟ ಅಂತೇಳಿ ಕೆಲಸ ಮುಗಿಸ್ಕೊಳ್ಳೋಣ್ರಿ. ಶುಕ್ರವಾರ ಐತಿ, ನಮಾಜ್ ಅದೆಲ್ಲ ಮಾಡಬೇಕಲ್ಲ, ಹಾಗಾಗಿ. ಮತ್ತು ಮಮ್ಮಿ ವಿಡಿಯೋದೊಳಗೆ ಮತ್ತು ಅರ್ಶಿಯ ವಿಡಿಯೋದೊಳಗೆ ನೀವು ನೋಡಿರ್ಬೋದು ರೀ, ಮ್ಯಾಂಗೋ ಮಸ್ತಾನಿ. ಆದರೆ ನನ್ನ ವಿಡಿಯೋದೊಳಗೆ ನೀವು ನೋಡಿಲ್ಲ ರೀ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಸ್ಪೆಷಲಾಗಿ ಮಾಡತ್ತೀನಿ. ಇವ್ರು ಹಾಕಿದಂಥ ಇದನ್ನು ಹಾಕ್ತೇನೆ ರೀ. ಅದ್ರ ಸ್ವಲ್ಪ ಐಟಮ್ಸ್ ಸ್ವಲ್ಪ ಭಾಳ ಹಾಕ್ತೇನೆ. ಹಾಗಾಗಿ ಅದು ಹೆಂಗೆ ಮಾಡೋದು ಏನು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ಚಹಾ ಕುಡಿಯೋಣ್ರಿ. ಇವಾಗ ಇಲ್ಲೇ ನಂದು ಸಾರು ರೆಡಿ ಆಗತ್ತೈತಿ. ಆಮೇಲೆ ಎಲ್ಲ ಅವಲಕ್ಕಿಗೆ ರೆಡಿ ಮಾಡ್ಕೊಳತ್ತೇನೆ ರೀ. ಉಳ್ಳಾಗಡ್ಡಿ, ಟಮಾಟಿ, ಅವಲಕ್ಕಿ ಆದರೂ ಮಾಡ್ತೀನಿ, ಉಪ್ಪಿಟ್ಟಾದರೂ ಮಾಡ್ತೀನಿ. ಉಳ್ಳಾಗಡ್ಡಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಟಮಾಟಿ ಎಲ್ಲ ಹೆಚ್ಚಿಟ್ಕೊಂಡಿನಿ. ಪಟ ಮಾಡೋಣ್ರಿ. ಇವಾಗ ನೋಡ್ರಿಪ್ಪ, ಅದು ಮ್ಯಾಂಗೋ ಮಸ್ತಾನಿ ಮಾಡಬೇಕಲ್ಲ ರೀ. ಹಾಗಾಗಿ ಅದ್ರದ್ದು ಪ್ರಿಪರೇಷನಿಗೆ 2 ಐಸ್ ಕ್ರೀಮ್ ಬೇಕಾಗಿದ್ದು. 5 1 ಡಬ್ಬಿ ತರಿಸ್ತೇವೆ ಜಪ್ಟ ಒಳಗೆ. ಅದು ಸಾಲಲ್ಲ ಅಂತ ಹೇಳ್ತಿದ್ದಾಳೆ ಅರ್ಶಿಯ. ನಡುಕೂ ಹಾಕ್ಬೇಕಂತ ಹೇಳಿ, ಹಾಗಾಗಿ 2 ಕಪ್ ಐಸ್ ತೊಗೊಂಬರಕ್ಕೆ ತರ್ಸೀನಿ ರೀ ನಾನು. ಹಾಗಾಗಿ ಪಟ ಅಂಥೇಳಿ ಮಾಡ್ಕೊಬಿಡೋಣ್ರಿ. ಫಸ್ಟಿಗೆ ಮ್ಯಾಂಗೋ ಹಣ್ಣು ಕ್ಲೀನಾಗಿ ತೊಳ್ಕೊಳ್ಳೋಣ್ರಿ. ಫಸ್ಟಿಗೆ ತೊಳ್ಕೊಂಡು ಅದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು, ಯಾವ ರೀತಿ ತೊಗೋಬೇಕಂತೇಳಿ ತೋರಿಸ್ತೇನೆ ರೀ ನಾನು. ಇಲ್ಲೇ ಇದಕ್ಕೆ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳತ್ತಿದ್ದ ಮಿಲ್ಕ್ ಒಳಗೆ ಮ್ಯಾಂಗೋ ಕಸ್ಟರ್ಡ್ ರೀ ಹಾಕಿದ್ರೆ ಟೇಸ್ಟ್ ಆಕೈತಿ. ಮ್ಯಾಂಗೋ ಫ್ಲೇವರ್ ಜಾಸ್ತಿ ಬರ್ತೈತಿ. ಹಂಗೆ ಮಿಲ್ಕ್ ಹಾಕೋ ಬದಲಿ ಇದು ಮ್ಯಾಂಗೋದ ಕಸ್ಟರ್ಡ್ ಹಾಕಿದ್ರೆ ಟೇಸ್ಟ್ ಆಕೈತಿ. ಇಲ್ಲೇ ಮ್ಯಾಂಗೋ ತೊಗೊಂಡೇವಿ, ಕ್ಲೀನಾಗಿ ತೊಳ್ಕೊಳ್ಳೋಣ. ಇಲ್ಲಿ ಇವಾಗ ಮ್ಯಾಂಗೋ ನೋಡ್ರಿ ನಾವು ಯಾವ ರೀತಿ ಕಟ್ ಮಾಡಿ ಇಟ್ಕೊಂಡೇವೆ ಅಂತ ಹೇಳಿ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಇದ್ರೊಳಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮ್ಯಾಂಗೋನ ಉಳಿಸ್ಕೊಳ್ಳೋಣ್ರಿ. ಸ್ವಲ್ಪ ಮೇಲೆ ನಡಕ್ಕೆ ಹಾಕೊಳಕ್ಕೆ ಸಾಕಷ್ಟು. ಹಾಂ, ಇನ್ನೂ ಸ್ವಲ್ಪ ಹಾಕ. ಸಾಕು ಬಿಡ, ಸಾಕಲ್ಲ. ಆಮೇಲೆ ಇದ್ರೊಳಗೆ ನಾವು ಹಾಕ್ಕೊಳ್ಳೋನು ಒಂದು ಸ್ವಲ್ಪ ಐಸ್ ಕ್ರೀಮ್ ರೀ. ಮೆಲ್ಟ್ ಆಗೈತದ ಇಲ್ಲ ಬಿಡ, ಇದ್ರೊಳಗೊಂದು ಮೆಲ್ಟ್ ಆಕೈತದ. ಸಾಕೇನಿಷ್ಟ? ಏನು ಹಾಕಿ ಬಿಡಲೆ? ಹಾಕೇ ಬಿಟ್ಟಿತ್ತು. ಸಾಕಲ್ಲ, ಹೌದು, ಇಷ್ಟಿರಲಿ ತಗೋ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಇಲ್ಲ ನಾವೇನು ಕಸ್ಟರ್ಡ್ ಮಿಲ್ಕ್ ಮಿಕ್ಸ್ ಮಾಡಿ ಇಟ್ಕೊಂಡೇವಲ್ರಿ, ಇದನ್ನು ಹಾಕೊಳ್ಳೋಣ. ಭಾಳ ಆಕೈತೆ ಅಷ್ಟೇ ಅದು ಹಾಕು. ಕಡಿಮೆ ಆಕೈತದ, ಇನ್ನು ಕಡಿಮೆ ಆಕೈತೆ. ಆಮೇಲೆ ಸ್ವಲ್ಪ ಸಕ್ಕರೆ ರೀ, ಸ್ವಲ್ಪ 1-2 ಮಾವಿನ ಹುಳಿ ಅದಾವಲ್ರಿ, ಹಾಗಾಗಿ ಸಕ್ಕರೆ ಇಷ್ಟು ಹಾಕೊಂಡು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ಇವಾಗ ಇಲ್ಲೇ ಪ್ಲೇಟ್ ಡೆಕೋರೇಷನ್, ಇದು ಗ್ಲಾಸ್ ಡೆಕೋರೇಷನ್ ಮಾಡೋದಿದ್ದೀರಿ. 1-2 ಮ್ಯಾಂಗೋ ಹಾಕೊಳ್ಳೋಣ್ರಿ. ಫಸ್ಟಿಗೆ ಇಲ್ಲೊಂದು ಗ್ಲಾಸ್ ರೆಡಿ ಮಾಡತ್ತೀನಿ ನಾನು. ಯಾರಿಗದ? ಇಲ್ಲಿ ಸುಲ್ತಾನ್ಗೆ ಪಾಪ ಇಲ್ಲಿ ಮುಂದೆ ಐಸ್ ಕ್ರೀಮ್ ತೊಗೊಂಬಂದ. ಹೋಗಂದ್ಕೊಳ್ಳಿ ಸ್ವಲ್ಪ ಮ್ಯಾಂಗೋ, ಟುಟಿ ಫ್ರೂಟಿ. ಆಮೇಲೆ ನಾವೇನು ರೆಡಿ ಮಾಡ್ಕೊಂಡೇವಲ್ರಿ ಇದು ಮತ್ತೊಂದು ಸ್ವಲ್ಪ ಮ್ಯಾಂಗೋ ಹಾಕೊಳ್ಳೋಣ್ರಿ. ಸ್ವಲ್ಪ ಮ್ಯಾಂಗೋ, ಸ್ವಲ್ಪ ಟೂಟಿ ಫ್ರೂಟಿ. ಸಿಂಪಲ್ ಐತ್ರಿ, ಈಸಿ ರೆಸಿಪಿ. ಪಟ್ ಅಂತೇಳಿ ಮಾಡಿಬಿಡೋದ್ರಿ ಇದು. ಮನ್ಯಾಗ ಮಾವಿನ ಹಣ್ಣಿದ್ದು ಅಂತ ಹೇಳಿದ್ರೆ
ಮತ್ತೇನು ವಿಷಯ? ಐಸ್ ಕ್ರೀಮ್. ಐಸ್ ಕ್ರೀಮ್ ಮತ್ತು ಮ್ಯಾಲೂ ಸ್ವಲ್ಪ ಬೇಕವಾ? ಮತ್ತು ಮ್ಯಾಂಗೋ ಇದ್ರಿ ಆಗ ಮತ್ತೊಂದು ಸ್ವಲ್ಪ ಐಸ್ ಕ್ರೀಮ್ ರೀ. ಹಾಕಿ ಮತ್ತು ಇವಾಗ ಟೂಟಿ ಫ್ರೂಟಿ ಮ್ಯಾಂಗೋ ಹಾಕೊಳ್ಳೋಣ. ಎಷ್ಟು ಬೇಕಾದರೂ ಅಷ್ಟು ಹಾಕೋಬೋದು ರೀ ಐಸ್ ಕ್ರೀಮ್. ನಿಮ್ಮ ಕಡೆ ಜಾಸ್ತಿ ಇದ್ರೆ ಜಾಸ್ತಿ ಹಾಕೋರಿ. ಈಗ ಮ್ಯಾಂಗೋ ರೀ ಮತ್ತು ಸಾಕರ್ಷ ಟೂಟಿ ಫ್ರೂಟಿ. ಟೂಟಿ ಫ್ರೂಟಿ ನಮ್ಮ ಕಡೆ ಗೋಡಂಬಿ ಬಾದಾಮಿ ಯಾವುದಿಲ್ಲ ರೀ. ನಿಮ್ಮ ಕಡೆ ಇದ್ರೆ ಹಾಕೋರಿ ನೀವು. ಇಲ್ಲಿ ನೋಡ್ರಿ ಇವಾಗ ನಮ್ದು ಮ್ಯಾಂಗೋ ಮಸಾಲೆ ರೆಡಿ ಆದ. ಸಿಂಪಲಾಗಿ 2 ನಿಮಿಷ ಒಳಗೆ ನೀವು ಮನೆಯೊಳಗೆ ಮಾಡ್ಕೊಂಡು ತಿಂದು ನನಗೊಂದು ಕಮೆಂಟ್ ಹಾಕಿರಿ. ಸೂಪರ್ ಈಸಿ ರೆಸಿಪಿ ರೀ. ಒಂದು 4 ಮ್ಯಾಂಗೋ ಹಣ್ಣು ಇತ್ತು ಬಿಡ್ತು ಅಂತ ಹೇಳಿದ್ರೆ ನಿಮಗೆ ಟೇಸ್ಟಿ ರೆಸಿಪಿ ರೆಡಿ ಆಕೈತಿ. ಇವಾಗ ಟೇಸ್ಟ್ ಮಾಡೋಣ್ರಿ. ಇಲ್ಲಿ ನೋಡ್ರಿ ಸೂಪರ್ ಟೇಸ್ಟಿ ಆಗೈತೆ ರೀ. ಸೂಪರ್ ಅಂದ್ರೆ ಸೂಪರ್. ಇಲ್ಲ ಟೈಮ್ 9:30 ಆತ್ರಿ. ಇವಾಗೆಲ್ಲ ಹಾಸಿದ್ದೀನಿ. ಹೋಗ್ಕೋಬೇಕಲ್ರಿ. ರೇಷನ್ ಪಾಳೆ ಹಚ್ಚಿದ್ದೆ ನಮ್ಮ ದೊಡ್ಡಪ್ಪರ್ದು. ಬಂತ್ರಿಪ್ಪ ಬಂತು ತೊಗೊಂಬಂದ್ವಿ. 5 ಗಂಟೆಗೆ ಹಚ್ಚಿದ್ದೆ. ಸ್ವಲ್ಪ ಬರೋಕೆ ಕೆಲಸ ಮಾಡೋಕೆ ಮತ್ತೆ ಹೋಗ್ಯಾಕಿ ರೇಷನ್ಗೆ. ಹಾಗಾಗಿ ಬಂತ್ರಿ. ಈಗ 9:30ಗೆ ತೊಗೊಂಡು ಹೋದ್ರಿ. ಪಾಪ ಅವರು ಒಬ್ರು ಫೋನ್ ಹಚ್ಚಿದ್ರಿ ಬಂದೈತ್ರಿ ನಿಮ್ಮ ಪಾಳೆ ಬರ್ರಿ ಅಂತಂದು. ಹಾಗಾಗಿ ಹೋಗಿ ತೊಗೊಂಬಂದ್ವಿ. ಇವಾಗ ಎಲ್ಲ ಹಾಸಿ ಇಟ್ಕೊಂಡಿವ್ರಿ. ದಾದಿ ಬಂದಿಲ್ಲ ರೀ. ಬಂದ್ರೆ ಊಟಕ್ಕೆ ಅದೆಲ್ಲ ಕೊಡೋಣ್ರಿ.